ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರೀ ಕೋಚಿಂಗನ್ನು ಬಿಟ್ಟಿದ್ದಾರೆ. ಆ ಒಂದು ಪ್ರೀ ಕೋಚಿಂಗ್ಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ಮೊಬೈಲ್ ಮುಖಾಂತರವೇ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೂಗಲ್ ಸರ್ಚ್ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ DOM ಅಂತ ಸರ್ಚ್ ಮಾಡಿ. DOM.karnataka.go.in ಅಂತ ಸರ್ಚ್ ಮಾಡಿ. ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಈ ರೀತಿಯಾಗಿ ಬರುತ್ತೆ ನಿಮಗೆ. ಅಲ್ಪಸಂಖ್ಯಾತರ ನಿರ್ದೇಶನಾಲಯ. ಇದರಲ್ಲಿ ನಿಮಗೆ ಮತ್ತಷ್ಟು ಓದಿ ಅಂತಿದೆ ನೋಡಿ, ರೈಟ್ ಸೈಡಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಮೊದಲನೇದು ನೀವು ಅಂತ ಬ್ಲಿಂಕ್ ಆಗ್ತಾಯಿದೆ ನೋಡಿ. 2025-26ನೇ ಸಾಲಿನ ಫ್ರೀ ಕೋಚಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಅಂತ ಬರ್ತಾ ಇದೆ. ಅಪ್ಲೈ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಕೋಚಿಂಗ್ ಲಾಸ್ಟ್ ಡೇಟ್ 31 ಮಾರ್ಚ್ ಅಂತಿದೆ. ಇನ್ನು 4 ದಿನ ಉಳಿದಿದೆ. ಅಪ್ಲೈ ಅಂತಿದೆ. ಅಪ್ಲೈ ನಾವು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಬೇಕಾಗುತ್ತೆ ಲಾಗಿನ್ ಮಾಡ್ಕೋಬೇಕಾದ್ರೆ. ನಮ್ಮ ಹತ್ರ ಮೊಬೈಲ್ ನಂಬರ್ ಇಲ್ಲ. ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದೀವಿ ವೆಬ್ಸೈಟಿಗೆ, ಹಾಗಾಗಿ ಯೂಸರ್ ಐ ಡಿ ಪಾಸ್ವರ್ಡ್ ಇಲ್ಲ. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಒಂದು ಕಾಣ್ತಾ ಇದೆ ನೋಡಿ, ರಿಜಿಸ್ಟ್ರೇಷನ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಮೊಬೈಲ್ ನಂಬರು ಮತ್ತು ನಿಮ್ಮ ಒಂದು ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ನಿಮಗೆ ಹೆಸರು SLCನಲ್ಲಿ ಯಾವ ರೀತಿ ಇದೆ ಅಥವಾ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಆ ಹೆಸರನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮಗೆ ಮತ್ತೆ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಚಾಲ್ತಿಯಲ್ಲಿರುವ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ. ನಂತರ ಪಾಸ್ವರ್ಡ್ ನಿಮಗೆ ಏನು ಬೇಕಾದ್ರೂ ಇಟ್ಕೋಬೋದು. ಒಂದು ಕ್ಯಾಪಿಟಲು, ಸ್ಮಾಲು, ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು, ಆಮೇಲೆ ನಂಬರ್ಸು, ಈ ರೀತಿಯಾಗಿ ಒಂದು ಪಾಸ್ವರ್ಡನ್ನು ಇಟ್ಕೊಂಬಿಡಿ. ಅದಾದ ನಂತರ ಎಂಟರ್ ಪಾಸ್ವರ್ಡ್ ಅಂತಿದೆ. ಪಾಸ್ವರ್ಡ್ ಗೊತ್ತಲ್ಲ ನಿಮಗೆ, ಆವಾಗಲೇ ಹೇಳಿದ್ನಲ್ಲ, ಆ ರೀತಿಯಾಗಿ ಎಂಟರ್ ಪಾಸ್ವರ್ಡ್ ಮಾಡ್ಕೊಳ್ಳಿ. ಅದು ಮೇಲೆ ಹಾಕಿದ್ದೇನೆ, ಮತ್ತೊಂದು ಸಲ ಹಾಕಿ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ. ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಒಂದು OTP ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿರುವ ನಂಬರ್ಗೆ OTP ಬಂದಿರುತ್ತೆ. ಬಂದಿರುವಂಥ OTPನಲ್ಲಿ ಹಾಕಿ ಕನ್ಫರ್ಮ್ OTP ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಯಾವುದೇ ರೀತಿ ಯೂಸರ್ ಪಾಸ್ವರ್ಡ್ ಏನು ಶೋ ಆಗೋದಿಲ್ಲ. ಡೈರೆಕ್ಟಾಗಿ ಮತ್ತು ಲಾಗಿನ್ ಪೇಜ್ಗೆ ಬರುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರೇ ನಿಮಗೆ ಯೂಸರ್ ಐ ಡಿ ಮತ್ತು ಇಲ್ಲಿ ಪಾಸ್ವರ್ಡ್ ಏನಾಗಲೇ ಇಟ್ಕೊಂಡಿರ್ತೀರಲ್ಲ ರಿಜಿಸ್ಟ್ರೇಷನ್ ಮಾಡೋಕ್ಕೋಗ, ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ಲಾಗಿನ್ ಅಂತ ಕೊಟ್ಟ ನಂತರ ಕೂಡ ಮತ್ತೊಂದು OTP ಬರುತ್ತೆ. ಆ ಒಂದು OTP ಕೂಡ ಎಂಟ್ರ್ ಮಾಡಿ. OTP ಎಂಟ್ರ್ ಮಾಡಿದ ನಂತರ ಕನ್ಫರ್ಮ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಆಗಿದೆ. ಇವಾಗ ಲಾಗಿನ್ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ನಿಮ್ಮ ಒಂದು ಹೆಸರು ಮತ್ತು ಇಲ್ಲಿ ಇಲಾಖೆ ಹೆಸರು ನಿಮಗೆ ಶೋ ಆಗುತ್ತೆ. ಇಲ್ಲಿ ಮೊದಲಿಗೆ ಸ್ಟೂಡೆಂಟ್ ಡೀಟೇಲ್ಸು, ಆನಂತರ SLC ಡೀಟೇಲ್ಸು, PUC ಡೀಟೇಲ್ಸು, ಮತ್ತು ಗ್ರ್ಯಾಜುಯೇಷನ್ ಡೀಟೇಲ್ಸು, ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸು ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು, ಇಷ್ಟು ಒಂದು ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ. ಇವಿಷ್ಟು ಸ್ಟೆಪ್ಪುಗಳನ್ನು ಕಂಪ್ಲೀಟನ್ನು ಮಾಡ್ತಾ ಹೋಗಬೇಕು. ಬನ್ನಿ, ಮೊದಲನೇದು ಸ್ಟೂಡೆಂಟ್ ಡೀಟೇಲ್ಸನ್ನು ನೋಡೋಣ. ಇಲ್ಲಿ ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ಕೇಳುತ್ತೆ. ಕರ್ನಾಟಕದ ನಿವಾಸಿ ಎಸ್ ಅಂತ ತೊಗೊಳ್ಳಿ. ಅದರಂತೆ ಕರೆಂಟ್ಲಿ ಅಪ್ಲೈಯಿಂಗ್ ಫಾರ್ ಅಂತ ಕೊಟ್ಟಿದ್ದಾರೆ. ಅಪ್ಲೈಯಿಂಗ್ ಫಾರ್ ಇಲ್ಲಿ PC ಅಂತಿದೆ, ಪೊಲೀಸ್ ಕಾನ್ಸ್ಟೇಬಲ್. ಇಲ್ಲಿ ನಿಮಗೆ PC ಅಂತ ಕೊಟ್ಟ ನಂತರ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಪ್ರೀ ರಿಕ್ರೂಟ್ಮೆಂಟ್ ಟೆಸ್ಟ್ ಟ್ರೈನಿಂಗು, ಕೋರ್ಸ್ ಡೀಟೇಲ್ಸು, ಪೊಲೀಸ್ ಕಾನ್ಸ್ಟೇಬಲ್ ಪ್ರೀ ರಿಕ್ರೂಟ್ಮೆಂಟ್ ಟೆಸ್ಟ್ ಟ್ರೈನಿಂಗು 60 ಡೇಸ್ ಅಂತ ಕೊಟ್ಟಿದ್ದಾರೆ. 60 ದಿನ ಇರುತ್ತೆ, 2 ತಿಂಗಳು. ಏಜ್ ಲಿಮಿಟು 18ರಿಂದ 30 ವರ್ಷ ಒಳಗಡೆ. ಎಜುಕೇಷನ್ ಕ್ವಾಲಿಫಿಕೇಷನ್ PUC ಮುಗಿದಿರಬೇಕು. ಜನರಲ್ ಕ್ವಾಲಿಫಿಕೇಷನ್ ಒಂದು ಮೈನಾರಿಟಿ ಅವರು ಆಗಿರಬೇಕು. ಆ್ಯನ್ಯುವಲ್ ಇನ್ಕಮ್ಮು 5 ಲಕ್ಷ ಒಳಗಡೆ ಇರಬೇಕು. ಮತ್ತು ಹೈಟ್ ಕೂಡ ಕೊಟ್ಟಿದ್ದಾರೆ. ಫೀಮೇಲು ಮೇಲ್ ಕೂಡ ಹೈಟನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟಿರಬೇಕು, ಚೆಸ್ಟ್ ಎಷ್ಟಿರಬೇಕು ಅನ್ನೋದು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ಸು ಮಾರ್ಕ್ಸ್ ಇನ್ನು PUC ಪ್ಲಸ್ ಫಿಸಿಕಲ್ ಫಿಟ್ನೆಸ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ತೊಗೊಂಡಿರ್ತೀರ ಮಾರ್ಕ್ಸು, ಆ ಒಂದು ಮಾರ್ಕ್ಸಿನ ಆಧಾರದ ಮೇಲೆ ನಿಮಗೆ ಸೆಲೆಕ್ಷನ್ನು ಮತ್ತು ಫಿಸಿಕಲ್ ಫಿಟ್ನೆಸ್ಸು ಏನಿರುತ್ತಲ್ಲ, ಆ ಒಂದು ಫಿಸಿಕಲ್ ಫಿಟ್ನೆಸ್ಸಲ್ಲಿ ನೀವು ಎಷ್ಟು ಮಾಡ್ತೀರ ಅನ್ನೋದು ರಿಕ್ವೈರ್ಮೆಂಟ್ ಏನಿದೆ ಫಿಸಿಕಲ್ ಫಿಟ್ನೆಸ್ಸಲ್ಲಿ, ಅದರಲ್ಲಿ ನಿಮಗೆ ಈ ಒಂದು ಸೆಲೆಕ್ಷನ್ನು ಪ್ರೊಸೆಸನ್ನು ಮಾಡ್ತಾರೆ. ಆಯ್ಕೆ ವಿಧಾನ ನಿಮಗೆ PUC ಮಾರ್ಕ್ಸ್ ಕಾರ್ಡು ಮತ್ತು ಫಿಸಿಕಲ್ ಫಿಟ್ನೆಸ್ಸಲ್ಲಿ ನಿಮಗೆ ಆಯ್ಕೆಯನ್ನು ಮಾಡ್ಕೊತಾರೆ. ಸ್ಟಾರ್ಟ್ ಡೇಟು ನಿಮಗೆ ಎಂಡ್ ಡೇಟು ಕೂಡ ಇಲ್ಲೇನು ಅನೌನ್ಸ್ ಮಾಡಿಲ್ಲ. ಓಕೆ ಅಂತ ಕ್ಲಿಕ್ ಮಾಡಿ.
ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನೇಮ್ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿ ಹೆಸರು ಹಾಕ್ಕೊಳ್ಳಿ ಆಧಾರ್ನಂತೆ. ಅದನಂತರ ಜೆಂಡರ್ ಮೇಲ್ ಆರ್ ಫೀಮೇಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನಂತರ ಡೇಟ್ ಆಫ್ ಬರ್ತು, ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ಕೊಳ್ಳಿ. ಆನಂತರ ಫಾದರ್ ನೇಮ್ ಕೇಳುತ್ತೆ, ತಂದೆ ಹೆಸರು ಹಾಕ್ಕೊಳ್ಳಿ. ತಾಯಿ ಹೆಸರು ಕೇಳುತ್ತೆ, ತಾಯಿ ಹೆಸರು ಎಂಟ್ರ್ ಮಾಡ್ಕೊಳ್ಳಿ. ಅದಾದ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳ್ತಾ ಇದೆ, ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ. ಆನಂತರ ಇಮೇಲ್ ಐ ಡಿ, ಚಾಲ್ತಿಯಲ್ಲಿರೋ ಒಂದು ಇಮೇಲ್ ಐ ಡಿ. ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಕೂಡ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ನಾನೇನು ಫಿಲ್ ಮಾಡಿ ತೋರಿಸ್ತಾ ಇಲ್ಲ, ಸೊ ಅದನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಬ್ಲರ್ ಮಾಡಬೇಕಾಗುತ್ತೆ, ನಾನು ಹಾಗಾಗಿ ಅದನ್ನು ಫಿಲ್ ಮಾಡ್ತಿಲ್ಲ. ಅದನಂತರ ಡಿಸ್ಟಿಕ್ ಕೇಳ್ತಾ ಇದೆ, ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಒಂದು ಜಿಲ್ಲೆ, ಸ್ವಂತ ಜಿಲ್ಲೆ ಸೆಲೆಕ್ಟ್ ಮಾಡಿ. ಆಮೇಲೆ ತಾಲೂಕು ಸೆಲೆಕ್ಟ್ ಮಾಡಿ. ಆನಂತರ ವಿಲೇಜು, ನಿಮ್ದು ಯಾವ ಊರಿದೆ ಸ್ವಂತ ಆ ಒಂದು ಊರ ಹೆಸರು ಇಲ್ಲಿ ಹಾಕ್ಕೊಳ್ಳಿ. ಕಂಪ್ಲೀಟ್ ಅಡ್ರೆಸ್ಸು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಆ ಒಂದು ಅಡ್ರೆಸ್ಸನ್ನು ಕಂಪ್ಲೀಟ್ ಇದರಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಅದಂತ ಪಿನ್ ಕೋಡ್ ನಿಮಗೆ ಗೊತ್ತಿಲ್ಲ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ, ಅದು ನೋಡ್ಕೊಂಡು ಎಂಟ್ರ್ ಮಾಡ್ಕೊಳ್ಳಿ. ಅದನಂತರ ಹೈಟ್ ಇನ್ ಸೆಂಟಿಮೀಟರ್ ಕೇಳ್ತಾ ಇದೆ. ಹೈಟು ವಿದ್ಯಾರ್ಥಿಗಳಿಗೆ ಅಂದರೆ ಹುಡುಗರಿಗೆ 170 ಇರಲೇಬೇಕು, ವಿದ್ಯಾರ್ಥಿಯವರಾಗಿದ್ದರೆ 163 ಇರಲೇಬೇಕಂತ ರೂಲ್ಸ್ ಇದೆ. ಬಟ್ ನೋಡ್ಕೊಳ್ಳಿ ನಿಮ್ದು ಎಷ್ಟಿದೆ ಅಷ್ಟನ್ನು ಹಾಕ್ಕೊಳ್ಳಿ. ಅದನಂತರ ವೇಟು KG ಲೆಕ್ಕದಲ್ಲಿದೆ, ನಿಮ್ದು ಎಷ್ಟು ವೇಟ್ ಇದೆ ಅಷ್ಟು ಹಾಕ್ಕೊಳ್ಳಿ. ಸೆಂಟಿಮೀಟ್ರ್ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ಸ್ಟೆಪ್ಗೆ SLC ಡೀಟೇಲ್ಸ್ಗೆ ಹೋಗುತ್ತೆ ನೋಡಿ. ಇವಾಗ SLC ಡೀಟೇಲ್ಸ್ಗೆ ಬಂದಿದೆ. ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡು. ಅದರ ನಂತರ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. SLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ನಂತರ ಪಾಸಿಂಗ್ ಇಯರ್ ಕೇಳ್ತಾ ಇದೆ, ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಆ ಒಂದು ಪಾಸಿಂಗ್ ಇಯರನ್ನು ಹಾಕ್ಕೊಳ್ಳಿ. ಅದ ನಂತರ ಅಪ್ಡೇಟ್ ಮಾರ್ಕ್ಸು, ಎಷ್ಟು ಪಡ್ಕೊಂಡಿದ್ದೀರಾ ಮಾರ್ಕ್ಸು ಆ ಒಂದು ಮಾರ್ಕ್ಸನ್ನು ಇಲ್ಲಿ ಹಾಕ್ಕೊಳ್ಳಿ. ಅದ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸು ಎಷ್ಟಿದಾವ ಅಷ್ಟನ್ನು ಹಾಕ್ಕೊಳ್ಳಿ. 625ಗೆ 620 ಎಷ್ಟು ತೊಗೊಂಡಿದ್ರೆ ಅದನ್ನು ಹಾಕೋಬೇಕು. ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅದರ ನಂತರ ಮತ್ತೆ ಇಲ್ಲಿ ಕೆಳಗಡೆ ನಿಮಗೆ ಸಬ್ಮಿಟ್ ಅಂತ ಒಂದು ಕಾಣ್ತಾ ಇದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ PUC ಡೀಟೇಲ್ಸ್ಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ಇಲ್ಲಿ PUC ಡೀಟೇಲ್ಸ್ಗೆ ಬಂದಿದೆ. ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡು, ಸೆಂಟ್ರಲ್ ಬೋರ್ಡು ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗು. ಸೊ ಇಲ್ಲಿ PUCದು ಕೊಟ್ಟಿಲ್ಲ, ಸೊ PUC ನಿಮ್ಗೆ ಕೊಟ್ಟಿಲ್ಲ ಅಂದರೆ ಅದರ್ಸ್ ಅಂತ ಹಾಕ್ಕೊಳ್ಳಿ. ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೋರ್ಡು ತೋರಿಸ್ತಾ ಇಲ್ಲ PUCದು, ಹಾಗಾಗಿ ಅದರ್ಸ್ ಅಂತ ಹಾಕ್ಕೊಳ್ಳಿ. ಹಾಕೊಂಡು ಎಂಟರ್ ದ ಬೋರ್ಡ್ ನೇಮ್ ಅಂತಿದೆ. ಇಲ್ಲಿ ನಿಮಗೆ PUC ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮಗೆ ಕೊಟ್ಟಿರ್ತಾರೆ ಬೋರ್ಡ್ ನೇಮನ್ನು ಏನು ಅನ್ನೋದು ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ, ಅದು ನೋಡಿಕೊಂಡು ಎಂಟ್ರನ್ನು ಮಾಡ್ಕೊಳ್ಳಿ. ಮತ್ತು ತಪ್ಪು ಮಾಡ್ಕೋಬೇಡಿ. SLC ಅಥವಾ PUC ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ ಎಲ್ಲ ಒಂದು ಬೋರ್ಡ್ನ ಹೆಸರು, ಅದು ನೋಡ್ಕೊಂಡು ಹಾಕ್ಕೊಳ್ಳಿ. SLC ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. PUC ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಇರುತ್ತೆ, ಅದನ್ನು ಇಲ್ಲಿ ಬರ್ಕೊಳ್ಳಿ. ಬರ್ಕೊಂಡ ನಂತರ ಸೆಲೆಕ್ಟ್ ಪಾಸಿಂಗ್ ಇಯರ್ ಅಂತ ಕೇಳ್ತಾ ಇದೆ, ಪಾಸಿಂಗ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸಿಂಗ್ ಇಯರ್ ಅಂದರೆ ಅಪ್ಡೇಟ್ ಮಾರ್ಕ್ಸು, ಪಡೆದಿರುವಂಥ ಅಂಕಗಳು ಎಷ್ಟು ತೊಗೊಂಡಿರೋ ಅಷ್ಟು ಅಂಕ ಹಾಕೊಳ್ಳಿ. ಮ್ಯಾಕ್ಸಿಮಮ್ ಮಾರ್ಕ್ಸು 600, ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ಬರುತ್ತೆ ಕೆಳಗಡೆ. ಮತ್ತು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಡಿಗ್ರಿ ಡೀಟೇಲ್ಸ್ಗೆ ಬಂದಿದೆ. ಇಲ್ಲಿ ನಿಮ್ಮ ಪದವಿ ವಿವರವನ್ನು ಹಾಕಬೇಕು. ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿ ನಿಮ್ಮದು ಬೇಕಾಗಿಲ್ಲ, ಇದು ಕೇಳಿರೋದೇ PUC ಮೇಲೆ ಕೇಳಿದ್ದೇನೆ, ಸೊ ಹಾಗಾಗಿ ಇಲ್ಲಿ ಡಿಗ್ರಿದು ಹಾಕೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅದು ಕೇಳಿರೋದೇ ನಿಮಗೆ PUC ಮೇಲೆ. ಸೊ PUC ಮುಗಿದವರು PUC ಡೀಟೇಲ್ಸ್ ಹಾಕ್ಕೊಳ್ಳಿ. ಇದು ಡಿಗ್ರಿ ಕೇಳ್ತಾ ಇದೆ, ಸೊ ಆ್ಯಕ್ಚುಲಿ ಡಿಗ್ರಿ ಕೇಳಬಾರ್ದು, ಸೊ ಡಿಗ್ರಿ ಕೇಳ್ತಾ ಇದೆ. ಆದರೂ ಕೂಡ ಇಲ್ಲಿ ಕೋರ್ಸು ಸ್ಟಾರ್ ಮಾರ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಟಾರ್ ಮಾರ್ಕ್ ಇದೆ, ಎಲ್ಲ ಕೂಡ ಸ್ಟಾರ್ ಮಾರ್ಕ್ ಇದೆ. ಸೊ ಡಿಗ್ರಿ ಮುಗಿದವರು ಡಿಗ್ರಿದು ಡೀಟೇಲ್ಸ್ ಹಾಕ್ಕೊಳ್ಳಿ. ಡಿಗ್ರಿ ಮುಗಿದಿಲ್ಲ ನೀವು ಅಂದರೆ ಇದನ್ನು ಹಾಗೆ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಕ್ಯಾಸ್ಟ್ ಇನ್ಕಮ್ ಡೀಟೇಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಯೂನಿವರ್ಸಿಟಿಯನ್ನು ಹಾಕ್ಕೊಳ್ಳಿ. ಸೆಲೆಕ್ಟ್ ಪಾಸ್ ಇಯರು, ಯಾವೊಂದು ಡಿಗ್ರಿ ಯಾವಾಗ ಮುಗಿದಿದೆ ನಿಮಗೆ ಅದನ್ನು ಹಾಕ್ಕೊಳ್ಳಿ. ಅದರಂತರ ಪರ್ಸೆಂಟೇಜ್ ಕೇಳುತ್ತೆ, ಪರ್ಸೆಂಟೇಜ್ ಕೂಡ ನಿಮಗೆ ಮಾರ್ಕ್ಸ್ ಕೇಳ್ತಾ ಇಲ್ಲ, ಡೈರೆಕ್ಟ್ ಪರ್ಸೆಂಟೇಜ್ ಕೇಳ್ತಾ ಇದೆ. ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ನೀವು ಅಲ್ಲಿ ಆ ಒಂದು ಪರ್ಸೆಂಟೇಜ್ ಕೇಳ್ತಾ ಇದೆ. ಪರ್ಸೆಂಟೇಜ್ ಹಾಕಿ ನೀವು ಸಬ್ಮಿಟನ್ನು ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಇಲ್ಲಿ ನಿಮಗೆ ಜಾತಿ ಆದಾಯ ಪ್ರಮಾಣಪತ್ರದ ವಿವರ ಕೇಳ್ತಾ ಇದೆ. ರಿಲಿಜನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಸ್ಲಿಮು, ಕ್ರಿಶ್ಚಿಯನ್ನು, ಜೈನ, ಬುದ್ಧ, ಸಿಖ್, ಪಾರ್ಸಿ ಅಂತ ಕೊಟ್ಟಿದ್ದಾರೆ. ಇದು ಕೇವಲ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮಾತ್ರ ಇರುತ್ತೆ, ಹಾಗಾಗಿ. ಅದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದೆ.
ಆರ್ ಡಿ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ನೇಮ್ ಆ್ಯಸ್ ಪರ್ ಆರ್ ಡಿ ನಂಬರು, ಆ್ಯಸ್ ಪರ್ ಕ್ಯಾಸ್ಟ್ ಆರ್ ಡಿ ನಂಬರ್ ಪ್ರಕಾರ, ಕ್ಯಾಟಗರಿ ಆ್ಯಸ್ ಪರ್ ಆರ್ ಡಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೇಳ್ತಾಯಿದೆ. ಜಾತಿ ಆದಾಯ ಪ್ರಮಾಣಪತ್ರ 2 ಒಂದರಲ್ಲೇ ಇರುತ್ತೆ. ಅಲ್ಪಸಂಖ್ಯಾತರಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ 2 ಒಂದರಲ್ಲಿ ಬರುತ್ತೆ. ಅನಂತರ ಆ್ಯನ್ಯುವಲ್ ಇನ್ಕಮ್ ನೋಡಿ ಇಲ್ಲಿ ನೀವು ಹಾಕ್ಕೋಬೇಕು. ನಿಮ್ಮೊಂದು ಇನ್ಕಮ್ ಎಲ್ಲ ಎಷ್ಟಿದೆ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಸಬ್ಮಿಟ್ ಅಂತ ಇದೆ ಕಾಣ್ತಾ ಇದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ಡಾಕ್ಯುಮೆಂಟ್ ಅಪ್ಲೋಡ್ ಸೆಕ್ಷನ್ಗೆ ಹೋಗುತ್ತೆ. ನೋಡಿ ಅಪ್ಲೋಡ್ ಸೆಕ್ಷನ್ಗೆ ಬಂದಿದೆ. ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ 2 MB ಅಂತ ಕೊಟ್ಟಿದ್ದಾರೆ. 2 MBಗಿಂತ ಒಳಗಡೆ ಇರಬೇಕು ಡಾಕ್ಯುಮೆಂಟ್ ಸೈಜ್ ಅಂತ ಕೊಟ್ಟಿದ್ದಾರೆ. 2 MB ಒಳಗಡೆ ಸ್ಕ್ಯಾನ್ ಮಾಡಿಟ್ಕೊಳ್ಳಿ. PDF ಫೈಲ್ ಅಥವಾ JPG ಫೈಲ್ ಅಂತ ಅವರು ಸ್ಪಷ್ಟನೆ ಕೊಟ್ಟಿಲ್ಲ. ಸೊ PDF ಫೈಲನ್ನು ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಮೊದಲಿಗೆ ಆಧಾರ್ ಕಾರ್ಡು ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡಿ. ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಚೂಸ್ ಫೈಲ್ ಅಂತ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. 10th SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ. PUC, ಡಿಪ್ಲೊಮೊ, ITI, ಗ್ರ್ಯಾಜುಯೇಷನ್ ಸೀಟು ಅಪ್ಲೋಡನ್ನು ಮಾಡ್ಕೊಳ್ಳಿ. ಅನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾ ಇದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅನಂತರ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾ ಇದೆ, ಸಪ್ರೇಟಾಗಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ಒಂದೇ ಇಯರಲ್ಲಿ ಬಂದಿತ್ತಪ್ಪ ಕ್ಯಾಸ್ಟು ಇನ್ಕಮ್ 2 ಒಂದರಲ್ಲೇ ಇದ್ದರೆ 2ಕ್ಕೂ ಒಂದೇ ಥರನೇ ಅಪ್ಲೋಡ್ ಮಾಡಿ, 2ಕ್ಕೂ ಸೇಮ್ ಅಪ್ಲೋಡ್ ಮಾಡಿ. ಮೈನಾರಿಟಿ ಸರ್ಟಿಫಿಕೇಟ್ ಕೇಳ್ತಾ ಇದೆ ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಮತ್ತು ಮೈನಾರಿಟಿ ಕೇಳ್ತಾ ಇದೆ. ಮೈನಾರಿಟಿ ಸಪ್ರೇಟಾಗಿ ಬರುತ್ತೆ ಇವರಿಗೆ. ಎಲ್ಲರೂ ಕಡೆ ತೆಗೆಸಿದರೆ ಮುಸ್ಲಿಮ್ಸವರಿಗೆ ಕ್ಯಾಸ್ಟ್ ಇನ್ಕಮ್ ಸಪ್ರೇಟ್ ಬರುತ್ತೆ. ಮೈನಾರಿಟಿ ಸರ್ಟಿಫಿಕೇಟ್ ಬೇಕಂದ್ರೆ ಕರೆಕ್ಟಾಗಿ ನಿಮಗೆ ಬೇರೆ ಮೈನಾರಿಟಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ನಿಮಗೆ 2 ರೀತಿ ಬರುತ್ತೆ ಎಲ್ಲರಿಗೂ. ಸೊ ಮೈನಾರಿಟಿ ಸರ್ಟಿಫಿಕೇಟನ್ನು ಪಡ್ಕೊಳ್ಳಿ. ಯಾಕಂದರೆ 2B ಮುಸ್ಲಿಮ್ಸ್ದವರಿಗೆ ಬರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ 2 ಒಂದರಲ್ಲಿ ಬರುತ್ತೆ. ಸಪ್ರೇಟಾಗಿ ಮೈನಾರಿಟಿನೂ ಕೂಡ ಬರುತ್ತೆ. ಹಾಗಾಗಿ ಇದು ಸಪ್ರೇಟಾಗಿ ಕೇಳಿದ್ದಾರೆ. ಎಲ್ಲರೂ ಅಪ್ಲೋಡ್ ಮಾಡಿಕೊಂಡು ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ, ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಲಾಸ್ಟ್ ಸ್ಟೆಪ್ಪು ಬಂದಿದೆ ನಿಮಗೆ ಡೌನ್ಲೋಡ್ ಅಕ್ನಾಲಜ್ಮೆಂಟ್ಗೆ. ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು ಅಕ್ನಾಲಜ್ಮೆಂಟು ಡೌನ್ಲೋಡ್ ಆಗುತ್ತೆ. ಆ ಒಂದು ಡೌನ್ಲೋಡ್ ಆದ ಅಕ್ನಾಲಜ್ಮೆಂಟನ್ನು ಒಂದು ಕಾಪಿ ಪ್ರಿಂಟನ್ನು ತಗೊಂಡಿಟ್ಕೊಳ್ಳಿ ಮತ್ತು ಒಂದು ಸಾಫ್ಟ್ ಕಾಪಿ ಮೊಬೈಲಲ್ಲಿ ಇಟ್ಕೊಂಡಿರಿ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಒಂದು ಕಾನ್ಸ್ಟೇಬಲ್ ಪ್ರೀ ಕೋಚಿಂಗ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇದರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ರೆ, ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಪ್ರಾಬ್ಲಮ್ ಆಗ್ತಾಯಿದ್ರೆ ಕಮೆಂಟ್ ಮಾಡಿ. ಏನು ಪ್ರಾಬ್ಲಮ್ ಆಗ್ತಾಯಿದೆ, ಏನು ಯಾರ್ಯಾರು ಬರ್ತಾಯಿದೆ ಅದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಅಪ್ಲಿಕೇಶನ್ ನೀವು ಈಸಿಯನ್ನು ಹಾಕೋಬೋದು. ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.